ಆಲ್ಬರ್ಟ್ ಐನ್ಸ್ಟೈನ್ ಈ ಜಗತ್ತು ಕಂಡಂತಹ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು. ಮಾರ್ಚ್ 14, 1879ರಲ್ಲಿ ಜರ್ಮನಿಯಲ್ಲಿ ಜನಿಸಿದ ಇವರು ಥಿಯರಿ ಆಫ್ ರಿಲೇಟಿವಿಟಿ ಹಾಗೂ ಮಾಸ್ ಎನರ್ಜಿ ಈಕ್ವಿವೆಲೆನ್ಸ್ನಂತಹ ಅದ್ಭುತ ಸಿದ್ಧಾಂತಗಳನ್ನು ಜಗತ್ತಿಗೆ ಪರಿಚಯಿಸಿದ ಮಹಾನ್ ವಿಜ್ಞಾನಿ. ಇವರು ಸಾಮಾನ್ಯ ಮನುಷ್ಯರ ತರಹ ಇರಲಿಲ್ಲ. ಇವರಲ್ಲಿ ಅದೇನೋ ವಿಶೇಷವಾದ ಶಕ್ತಿ ಅಡಗಿತ್ತು. ಸಾಮಾನ್ಯ ಮನುಷ್ಯನಿಗೆ ಇರುವ ಬುದ್ಧಿಶಕ್ತಿಗಿಂತ ಇವರ ಬುದ್ಧಿಶಕ್ತಿ ಭಿನ್ನವಾಗಿತ್ತು. ಒಬ್ಬ ಮನುಷ್ಯನು ಸಾಮಾನ್ಯವಾಗಿ 10% 15% ತನ್ನ ಮೆದುಳಿಗೆ ಕೆಲಸ ನೀಡಬಲ್ಲ. ಆದರೆ ಐನ್ಸ್ಟೀನ್ ಅವರು ಮಾತ್ರ ತನ್ನ ಮೆದುಳಿಗೆ 20% 30% ಕೆಲಸ ನೀಡುತ್ತಿದ್ದರಂತೆ. ಅದಕ್ಕಾಗಿಯೇ ಅವರು ಯಾರೂ ಕಂಡುಹಿಡಿಯಲಾಗದಂತಹ ಸಿದ್ಧಾಂತಗಳನ್ನು ಕಂಡುಹಿಡಿದಿದ್ದಾರೆ ಹೀಗೆಂದು ಹಲವಾರು ಜನರು ಹೇಳುತ್ತಿದ್ದರು. ಇದೊಂದು ಕಾರಣದಿಂದ ಐನ್ಸ್ಟೀನ್ ಅವರು ಸಾಯುವುದನ್ನೇ ಕೆಲವರು ಕಾಯುತ್ತಿದ್ದರು. ಅವರು ಸತ್ತ ನಂತರ ಅವರ ಮೆದುಳನ್ನು ಹೊರತೆಗೆದು ಅದನ್ನು ಪರೀಕ್ಷೆಗೆ ಒಳಪಡಿಸಲು ಕಾಯುತ್ತಿದ್ದವರ ಪೈಕಿಯಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದವನೇ ಡಾಕ್ಟರ್ ಥಾಮಸ್ ಹರ್ವೇಸ್. ಬನ್ನಿ, ಇಂದು ನಿಮಗೆ ಈ ಡಾಕ್ಟರ್ ಥಾಮಸ್ ಹೇಗೆ ಐನ್ಸ್ಟೀನ್ ಅವರ ಮೆದುಳನ್ನು ಕದ್ದನು ಹಾಗೂ ಕದ್ದ ನಂತರ ಅದನ್ನು ಏನು ಮಾಡಿದನು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಪ್ಪದೆ ಮಾಡಿ. ಅದೊಂದು ದಿನ ಐನ್ಸ್ಟೀನ್ ಅವರ ಮೆದುಳಿನಲ್ಲಿ ರಕ್ತಸ್ರಾವವಾಗಲು ಶುರುವಾಗಿತ್ತು. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿನ ಡಾಕ್ಟರ್ ಆಗಿದ್ದ ಥಾಮಸ್, ನೀವು ಮತ್ತೆ ಮೊದಲಿನ ಹಾಗೆ ಸರಿಯಾಗಬೇಕಾದರೆ ನಿಮ್ಮ ಮೆದುಳಿಗೆ ಸರ್ಜರಿ ಮಾಡಬೇಕು ಎಂದು ಹೇಳಿದ. ಅದಕ್ಕೆ ಐನ್ಸ್ಟೀನ್ ಅವರು, ನನಗೆ ಸರ್ಜರಿ ಮಾಡಬೇಡಿ, ನಾನು ಸಾಯುವ ಸಮಯ ಬಂದಿದೆ ಎಂದು ಹೇಳಿ ಸರ್ಜರಿಯನ್ನು ನಿರಾಕರಿಸಿದರು. ಇನ್ನೂ ತಾವು ಸಾಯುವುದು ಖಚಿತ ಎಂದು ತಿಳಿದ ಮೇಲೆ ಐನ್ಸ್ಟೀನ್ ಅವರು ಥಾಮಸ್ ಬಳಿ, ನಾನು ಸತ್ತ ಮೇಲೆ ನನ್ನ ದೇಹದ ಮೇಲೆ ಯಾವುದೇ ರೀತಿಯ ಸಂಶೋಧನೆ ಮಾಡಬೇಡಿ ಎಂದು ಹೇಳಿದ್ದರು. ಅದಕ್ಕೆ ಥಾಮಸ್, ಸರಿ, ಹಾಗೆಯೇ ಆಗಲಿ ಎಂದು ಮಾತು ಕೊಟ್ಟಿದ್ದ. ಆದರೆ ಮಾರನೆಯ ದಿನ, ಅಂದರೆ ಏಪ್ರಿಲ್ 18, 1955ರಂದು ಐನ್ಸ್ಟೀನ್ ರವರು ವಿಧಿವಶರಾದ ವಿಷಯವನ್ನು ಕೇಳಿ ಆಸ್ಪತ್ರೆಗೆ ಓಡಿ ಬಂದ ಥಾಮಸ್ ಸತ್ತಿರುವ ಐನ್ಸ್ಟೀನ್ ಅವರನ್ನು ನೋಡಿ ಸ್ವಲ್ಪ ಕಾಲ ದುಃಖಿತನಾದ. ನಂತರ ಕೊಟ್ಟ ಮಾತು ಮುರಿದು ಐನ್ಸ್ಟೀನ್ ಅವರ ಮೆದುಳನ್ನು ಅವರ ದೇಹದಿಂದ ಹೊರತೆಗೆದು ಒಂದು ಕೆಮಿಕಲ್ ಬಾಕ್ಸ್ ನಲ್ಲಿ ಹಾಕಿಟ್ಟು ಯಾರಿಗೂ ಗೊತ್ತಾಗದ ಹಾಗೆ ತನ್ನ ಮನೆಗೆ ತೆಗೆದುಕೊಂಡು ಹೋದನು. ಈ ಸುದ್ದಿ ಎಲ್ಲರಿಗೂ ತಿಳಿಯಬಾರದೆಂದು ತುಂಬಾ ಗುಟ್ಟಾಗಿಟ್ಟಿದ್ದ ಥಾಮಸ್ ಕೆಲವು ದಿನಗಳ ನಂತರ ಐನ್ಸ್ಟೀನ್ ಅವರ ಮಗನ ಬಳಿ ಹೋಗಿ, ನಿಮ್ಮ ತಂದೆಯ ಮೆದುಳು ನನ್ನ ಬಳಿ ಇದ್ದು ಅದರ ಮೇಲೆ ಹಲವಾರು ಪರೀಕ್ಷೆ ನಡೆಸಬೇಕು. ಅದಕ್ಕಾಗಿ ಅವರ ಮೆದುಳನ್ನು ಯಾರಿಗೂ ಗೊತ್ತಿಲ್ಲದೆ ಕದ್ದಿರುವೆ. ದಯವಿಟ್ಟು ಅದರ ಮೇಲೆ ಪರೀಕ್ಷೆ ನಡೆಸಲು ಅಪ್ಪಣೆ ಕೊಡು ಎಂದು ಕೇಳಿದನು. ಇದಕ್ಕೆ ಐನ್ಸ್ಟೀನ್ ಅವರ ಮಗನು ಮೊದಲು ಒಪ್ಪಲಿಲ್ಲ. ಆದರೆ ನಂತರ ಒಪ್ಪಿಕೊಂಡನು. ಅಪ್ಪಣೆ ಪಡೆದ ನಂತರ ಬರೋಬ್ಬರಿ 40 ವರ್ಷಗಳ ಕಾಲ ಥಾಮಸ್ ತನ್ನ ಮನೆಯಲ್ಲಿಯೇ ಆ ಮೆದುಳನ್ನು ಇಟ್ಟುಕೊಂಡು ಅದರ ಮೇಲೆ ಪ್ರಯೋಗ ಮಾಡಿದನು. ಆ ಮೆದುಳನ್ನು 240 ತುಂಡಾಗಿ ಕತ್ತರಿಸಿ ಪ್ರತಿಯೊಂದು ತುಂಡನ್ನು ಬೇರೆ ಬೇರೆ ಕೆಮಿಕಲ್ ಜಾರ್ನಲ್ಲಿ ಇಟ್ಟಿದ್ದನು. 40 ವರ್ಷಗಳ ಕಾಲ ಪ್ರಯೋಗ ನಡೆಸಿದ ಥಾಮಸ್ ಕೊನೆಗೆ ಪ್ರಪಂಚಕ್ಕೆ ಐನ್ಸ್ಟೀನ್ ಅವರ ಮೆದುಳಿನ ಒಳಗೆ ಇರುವ ರಹಸ್ಯವನ್ನು ಹೇಳಿಕೊಳ್ಳಲು ತೀರ್ಮಾನಿಸಿದನು. ಅವರು ಹೇಳಿದ ಪ್ರಕಾರ ಐನ್ಸ್ಟೀನ್ ಅವರ ಮೆದುಳು ಸಾಮಾನ್ಯ ವ್ಯಕ್ತಿಯ ಮೆದುಳಿಗಿಂತ ಹೆಚ್ಚು ತೂಕವಿತ್ತಂತೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೆದುಳಿನಲ್ಲಿ ಇರುವ ಕೆಲವು ಅಂಶಗಳು ಐನ್ಸ್ಟೀನ್ ಅವರ ಮೆದುಳಿನಲ್ಲಿ ಇರಲಿಲ್ಲವಂತೆ. ಯಾವೊಬ್ಬ ಮನುಷ್ಯನಿಗೂ ಇರದ ಕೆಲವು ವಿಶೇಷ ಅಂಶಗಳು ಐನ್ಸ್ಟೀನ್ ಅವರ ಮೆದುಳಿನ ನ್ಯೂರಾನ್ ನಲ್ಲಿ ಇರುವುದನ್ನು ಕಂಡು ಥಾಮಸ್ ಹಾಗೂ ಆತನ ಸಹವೈದ್ಯರು ಆಶ್ಚರ್ಯಗೊಂಡಿದ್ದರಂತೆ. ಅವರು ಹೇಳುವ ಪ್ರಕಾರ ಇದು ಐನ್ಸ್ಟೀನ್ ಅವರಿಗೆ ದೇವರು ನೀಡಿದ ವರ. ಅದಕ್ಕಾಗಿಯೇ ಅವರು ಒಬ್ಬ ಮಹಾನ್ ವಿಜ್ಞಾನಿಯಾಗಿದ್ದರು. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದ ಒಂದು ಕುತೂಹಲಕಾರಿ ಸಂಗತಿಯನ್ನು ತಿಳಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಂಗತಿಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.